ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಮೇಷರಾಶಿಯವರ ಮೇಲೆ ನವದುರ್ಗೆಯರ ಅನುಗ್ರಹ ಮತ್ತು ಜೀವನದ ಸಂದೇಶ. ಮೇಷರಾಶಿಯವರು ಸ್ವಭಾವತಃ ಧೈರ್ಯವಂತರು ಮತ್ತು ಇತರರಿಗೆ ಸಹಾಯ ಮಾಡುವ ಗುಣ ಉಳ್ಳವರು. ಈ ವಿಡಿಯೋದಲ್ಲಿ ತಿಳಿಸಿರುವಂತೆ ನಿಮ್ಮ ಜೀವನದ ಕಷ್ಟದ ಸಮಯದಲ್ಲಿ ಯಾರೋ ಅಪರಿಚಿತರು ಬಂದು ಸಹಾಯ ಮಾಡಿದರೆ ಅದು ಕೇವಲ ಮನುಷ್ಯ ರೂಪವಲ್ಲ, ಸಾಕ್ಷಾತ್ ದೇವಿಯ ಅನುಗ್ರಹ ಅಂತ ತಿಳಿಬೇಕು. ನಿಮ್ಮ ರಾಶಿಯ ವಿಶೇಷತೆ ಏನಂದರೆ, ನೀವು ದಾರಿಯಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವರು ಪರಿಚಯ ಇಲ್ಲದಿದ್ದರೂ ಕೂಡ ಮಿಡಿತಾ ಇರ್ತೀರ ಮತ್ತು ಅವರಿಗೆ ಸಹಾಯ ಹಸ್ತ ಚಾಚ್ತೀರ. ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯ ಸೂತ್ರಗಳು. ಸ್ತ್ರೀ ಗೌರವ. ನಿಮ್ಮ ಮನೆಯಲ್ಲಿರುವ ತಾಯಿ, ಪತ್ನಿ ಅಥವಾ ಸಹೋದರಿಯರನ್ನು ಗೌರವಿಸೋದು ಅತ್ಯಂತ ಮುಖ್ಯ. ಅವರ ಸಂತೋಷದಲ್ಲಿಯೇ ಮಹಾಲಕ್ಷ್ಮಿ ಮತ್ತು ನವದುರ್ಗೆಯರ ವಾಸ ಇರುತ್ತೆ. ಅವರಿಗೆ ಸಣ್ಣ ಉಡುಗೊರೆ ನೀಡೋದು ಅಥವಾ ಅವರ ಕೆಲಸದಲ್ಲಿ ಸಹಾಯ ಮಾಡೋದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತೆ. ಪ್ರಾಮಾಣಿಕತೆ. ದೇವಿಯು ಕೇವಲ ಸತ್ಯವಂತರಿಗೆ ಮಾತ್ರ ಒಲಿತಾಳೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸುಳ್ಳು ಅಥವಾ ವಂಚನೆಯ ದಾರಿಯನ್ನು ಹಿಡಿಬೇಡಿ. ಕೋಪದ ನಿಯಂತ್ರಣ. ಮೇಷರಾಶಿಯವರಿಗೆ ಬೇಗ ಕೋಪ ಬರುವ ಸಾಧ್ಯತೆ ಇರುತ್ತೆ. ಆದರೆ ಹೊರಗಿನ ಒತ್ತಡವನ್ನು ಮನೆಯವರ ಮೇಲೆ ತೋರಿಸಬೇಡಿ. ಸಂಯಮದಿಂದ ವರ್ತಿಸೋದು ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಲು ಸಹಕಾರಿ. ಅದೃಷ್ಟ ತರುವ ಸರಳ ಪರಿಹಾರಗಳು. ಮನೆಯ ಶುದ್ಧತೆ. ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ಗಂಗಾಜಲ ಅಥವಾ ಪವಿತ್ರ ನೀರಿನಿಂದ ಸ್ವಚ್ಛಗೊಳಿಸಿ. ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶ ಮಾಡುತ್ತೆ. ಧೂಪದ ಸೇವೆ. ಮನೆಯ ಮೂಲೆ ಮೂಲೆಗಳಲ್ಲಿ ಸುಗಂಧಭರಿತ ಧೂಪವನ್ನು ಹಾಕೋದ್ರಿಂದ ದೇವಿಯು ಪ್ರಸನ್ನ ಆಗ್ತಾಳೆ. ಕನ್ಯಾ ಪೂಜೆ ಅಥವಾ ದಾನ. ಸಣ್ಣ ಹೆಣ್ಮಕ್ಕಳಿಗೆ ಸಿಹಿ ನೀಡೋದು ಅಥವಾ ಅವರಿಗೆ ಗೌರವ ಸಲ್ಲಿಸೋದು ನಿಮ್ಮ 7 ಜನ್ಮದ ಪಾಪಗಳನ್ನು ಕಳೆಯಲು ಸಹಾಯ ಮಾಡುತ್ತೆ. ಮೇಷರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು ಅಥವಾ ಸ್ತ್ರೀಯರನ್ನು ಗೌರವದಿಂದ ನಡೆಸಿಕೊಳ್ಳಿ. ನಿಮ್ಮ ಕುಲದೇವಿಯನ್ನು ಸ್ಮರಿಸುತ್ತಾ ಸನ್ಮಾರ್ಗದಲ್ಲಿ ನಡೆದರೆ ನವದುರ್ಗೆಯರು ನಿಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡ್ತಾರೆ. ನವದುರ್ಗೆಯರು ಅಂದರೆ ಅವರು ಎಲ್ಲೋ ಇರೋದಲ್ಲ, ನಿಮ್ಮ ಮನೆಯಲ್ಲೇ ಇರುವ ತಾಯಿ ಮತ್ತು ಹೆಂಡತಿ, ಅಕ್ಕ ತಂಗಿಯರು. ಇವರಿಗೆ ನೀವು ಕೊಡುವ ಗೌರವ ಮರ್ಯಾದೆ ಏನಿದೆ ಅದನ್ನು ನೀವು ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸೋದ್ರಿಂದ ದೇವಿಯು ತೃಪ್ತರು ಆಗ್ತಾರೆ. ಆ ದೇವಿಯ ಆಶೀರ್ವಾದ ಅನ್ನೋದು ನಿಮ್ಮ ಮೇಲೆ ಬೀಳುತ್ತೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಯಾವಾಗಲೂ ಖುಷಿಯಾಗಿ ಇದ್ದಾಗ ಮಾತ್ರ ನೀವು ನಿಮ್ಮ ಆರ್ಥಿಕ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಯಶಸ್ಸನ್ನು ಗಳಿಸ್ತೀರ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನು ಸುಖಿನೋ ಭವಂತು.